ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 87ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದ್ರೆ ಬೆಂಕಿ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಮಾತ್ರ ಎಕ್ಸೈಟಿಂಗ್ ಆಗಿ ಒಳ್ಳೆ ಅದೇ ಅಂತಾರಲ್ವ, ನಾರ್ಮಲ್ ದೋಸೆಯಲ್ಲಿ ಮಸಾಲೆ ಹಾಕ್ದಂಗೆ ಆ ರೀತಿಯಲ್ಲಿ ಇರುತ್ತೆ. ಸೊ ಒಟ್ಟು ಕಲ್ದ್ರೆ ಮಸಾಲೆ ದೋಸೆ ಆ ರೀತಿಯಲ್ಲಿ ಓಕೆನಾ, ಬೆಂಕಿ ಆಗಿರ್ತವೆ. ಸೊ ಈ ವಿಡಿಯೋ ಮಾತ್ರ ಎಂಡರ್ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ಬರ್ತಾನೆ ಇರ್ತವೆ. ಸೊ ನೋಡಿ, ಎಂಜಾಯ್ ಮಾಡ್ಬೋದು. ಸೊ ಏನಾಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಪಬ್ಜಿ ಕಡೆಯಿಂದ ಪಬ್ಜಿ ಆಸ್ ಎ BGMI ಎರಡು ಏನಿಲ್ಲ. ಸೊ ಎರಡು ಒಂದೇ ಚೇಂಜ್ ಮಾಡೋರು ಬಿಟ್ಟು ಏನಿಲ್ಲ. ಸೊ ಏನಂತಂದ್ರೆ ಇವಾಗ ಇವ್ರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋರು, ಇನ್ಸ್ಟಾಗ್ರಾಮ್ನಲ್ಲಿ ಅನೌನ್ಸ್ ಮಾಡವ್ರೆ, ಟ್ವಿಟರ್ನಲ್ಲಿ ಅನೌನ್ಸ್ ಮಾಡವ್ರೆ. ನಾವೆಂತಾನೆ ಎಲ್ಲ ರೀತಿಯಲ್ಲಿ ಏನಂತಂದ್ರೆ ವರ್ಕ್ ಮಾಡ್ತಿದ್ದೀವಿ, ಇನ್ನೇ ಕೆಲವು ದಿನದಲ್ಲಿ ಮುಂದೆ ಬರ್ತೀವಿ ಓಕೆನಾ. ನಮಗೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕೈತೆ. ನಮ್ಗೆ ಏನಂತಂದ್ರೆ ಹೇಳಿದ್ರಲ್ಲ ರಿಸ್ಟ್ರಿಕ್ಷನ್ಸ್ ಏನೇನಿದಾವ, ಸೊ ಆ ರಿಸ್ಟ್ರಿಕ್ಷನ್ಸ್ ಗೌರ್ಮೆಂಟ್ ರೂಲ್ಸ್ ಏನಿದಾವೆ ಒಟ್ಲೆಲ್ಲ ಪಾಲಿಸ್ಕೊಂಡು ನಿಮ್ಮ ಮುಂದೆ ಮುಂದೆ ಬಂದೇ ಬರ್ತೀವಿ. ಇನ್ನೇ ಕೆಲವೊಂದು ದಿನದಲ್ಲಿ ವೇಟ್ ಮಾಡಿ, ನಾವು ಅತಿ ಶೀಘ್ರದ ಅಂತಂದ್ರೆ ನಾವು ಡೇಟ್ಸ್ ರಿವೀಲ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಅಫಿಷಿಯಲ್ ಆಗಿ ಕ್ರಾಫ್ಟನ್ ಅವ್ರೆ ಅಂತಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಬಂದು ಟ್ವಿಟರ್ನಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನೀವು ನೋಡ್ಕೋಬಹುದು ಲೆಟರ್ಸ್ ಯಾವ ಥರ ಇದೆ ಅಂತ. ನಿಮಗೆ ಯಾಸ್ ಎ ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಸಹ ನೋಡಿಸ್ತೇನೆ, ನಿಮಗೆ ಅರ್ಥ ಆಗಂತ. ಭಾಳ ಜನಕ್ಕೆ ಇಂಗ್ಲೀಷ್ ಓದಕ್ಕೆ ಬರೋಲ್ಲ, ಸೊ ಅದಕ್ಕಾಗಿ ಏನಂತಂದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸಹ ನಿಮಗೆ ನೋಡಿಸ್ತಿದ್ದೇನೆ. ಒಂದ್ಸಲ ನೋಡ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಆಗೋದ್ರೆ ಅರ್ಥ ಆಗುತ್ತೆ ಅನ್ಕತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಏನಂತಾರೆ ಪಬ್ಜಿ ಆಸ್ ಎ BGMI ಕಡೆ ಅಂತ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಅಂತಾರೆ ಈ ಇನ್ಸಿಡೆಂಟ್ ಕೇರಳದಲ್ಲಿ ನಡೆದೈತೆ. ಸೊ ಯುವಪ್ಪ ಏನಂತ ಒಬ್ಬಾತ ಜಸ್ಟ್ ಚೇರ್ ಮೇಲೆ ಕೂತ್ಕೊಂಡವನೇ, ಜೋಬಲ್ಲಿ ಪಾಕೆಟ್ನಲ್ಲಿ ಏನಂತಂದ್ರೆ ಒಂದು ಮೊಬೈಲ್ ಇತ್ತು, ಚಿಕ್ಕದು ಕೀಪ್ಯಾಡ್ ಮೊಬೈಲ್, ಅದು ಐಟೆಲ್ ಅಂತ. ಎಕ್ಸಾಕ್ಟ್ಲಿ ಅದು ಪ್ರೈಸ್ ಬಂದ್ಬಿಟ್ಟು 1000 ರೂಪಾಯಿ ರೇಂಜಲ್ಲಿ ಅಂತ. ಇದಕ್ಕಿದ್ದಾಗ ಅದನ್ನ ಬೆಂಕಿ ಅಂಟಿಕೊಂಡ್ಬಿಟ್ಟೈತೆ ಜೋಬಲ್ಲಿ. ಸೊ ಇನ್ನು ಪುಣ್ಯ ಆ್ಯಪಿಗೆ ಏನಾಗಿಲ್ಲ, ಜೋಬೈಲ್ ಅನ್ಕೊಂಡು ಅದೆಲ್ಲ ಕಿತ್ತಿ ಹೊಸ್ಬಿಟ್ಟವನೇ. ಸೊ ನೋಡ್ಕೊಬಂದು ವಿಡಿಯೋ ನೋಡ್ತಿದ್ದಾರೆ. ಸೊ ಈ ಲೆವೆಲಲ್ಲಿ ಇರುತ್ತೆ ಸಿಚುವೇಶನು. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತಂದ್ರೆ ಏನು ಬೇಕಾದ್ರೆ ಅದಾಗ್ಬೋದು, ನಾವು ಕೂತ್ಕೊಂಡಿತ್ತಲ್ಲಿ ಏನಾದರೂ ಬರ್ಬೋದು ಓಕೆನಾ. ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಹತ್ರ ಏನು ಮೊಬೈಲಲ್ಲಿ ಒಂಥರ ಬ್ಯಾಟ್ರಿ ದಪ್ಪ ಓದ್ಕೊಂಡಿರ್ತಾವಲ್ಲ, ಸೊ ದಪ್ಪ ಇರ್ತಾವಲ್ಲ ಅಂತ ಬ್ಯಾಟ್ರಿ ನೀವು ಯಾವತ್ತು ಯೂಸ್ ಮಾಡೋಕೆ ಹೋಗ್ಬೇಡಿ. ಸೊ ಆದಷ್ಟು ಏನಂತಂದರೆ ಆ ಬ್ಯಾಟ್ರಿಗಳನ್ನ ಚೇಂಜ್ ಮಾಡ್ಕೊಂಬಿಡಿ ಓಕೆನಾ. ಮತ್ತೆ ನಿಮಗೆ ಪ್ರಾಣಕ್ಕೆ ಡೇಂಜರ್ ಅಂತ ಹೇಳ್ಬೋದು, ಸ್ವಲ್ಪ ಹುಷಾರಿರಿ ಓಕೆನಾ. ಇದು ಬಂದ್ಬಿಟ್ಟು ಅಲರ್ಟ್ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಗೂಗಲ್ ಕಡೆಯಿಂದ Google Pixel 8 Pro ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಲೀಕ್ಸ್ ಆಗಿದೆ ಅಂತ ಹೇಳೋದು ಪಿಕ್ಚರ್ಸು. ನೀವು ನೋಡ್ಕೋಬೋದು ಯಾವ ಥರ ಇತ್ತು ಅಂತ ಮೊಬೈಲು. ಈ ಮೊಬೈಲ್ ಬ್ಯಾಕ್ನಲ್ಲಿ ನಮಗೆ ಕ್ಯಾಮ್ರಾ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸೆನ್ಸರ್ ಹಾಕವ್ರೆ. ಆ ಸೆನ್ಸರ್ ನೇಮ್ ಬಂದ್ಬಿಟ್ಟು ಥರ್ಮೋಮೀಟರ್ ಅಂತೆ. ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಬಾಡಿ ಎಷ್ಟು ಟೆಂಪ್ರೇಚರ್ ಅಲ್ಲಿ ಐತೆ ಅಂಬೋದು ಇದನ್ನು ಐಡೆಂಟಿಫೈ ಮಾಡುತ್ತೆ ನಿಜವಾಗ್ಲೂ. ಸೊ ಬೆಂಕಿ ಅಂತ ಹೇಳ್ಬೋದು. ನಿಮ್ಮ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂದರೆ ಆ ಸೆನ್ಸರ್ ತಗೊಂಡ್ರೆ ಜಸ್ಟ್ ಅಂತ ಮೊಬೈಲ್ ತಗೊಂಡೋಗಿ ನಿಮ್ಮ ಹಣೆ ಮೇಲೆ ಇಟ್ಕೊಳ್ಳಿ. ಹಣೆ ಮೇಲೆ ಇಟ್ಕೊಂಡು ಅದು ಜಸ್ಟ್ 4 ಸೆಕೆಂಡ್ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡಾಗ ಅಲ್ಲಿ ನೀವು ಸ್ಕ್ರೀನ್ ಮೇಲೆ ಜಸ್ಟ್ ಟ್ಯಾಪ್ ಮಾಡಬೇಕಾಗುತ್ತೆ. ಅದಕ್ಕೆ ಸಪ್ರೇಟ್ ಒಂದು ಅಪ್ಲಿಕೇಶನ್ ಇರುತ್ತೆ ಮೇ ಬಿ. ನೀವು ಜಸ್ಟ್ ಏನು ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟೈತೆ ಅಂತ ಈಸಿಯಾಗಿ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು ಓಕೆನಾ. ಸೊ ಎಕ್ಸಾಕ್ಟ್ಲಿ ಹಣಿಗೆ ಹಾಕಿ ಇಟ್ಕೋಬೇಕಂತ ನೀವು ಕೇಳೋದಾದ್ರೆ, ನೀವು ಜ್ವರ ಬಂದಾಗ ಎಲ್ಲಿ ಟಚ್ ಮಾಡ್ತಾರೆ ಎಲ್ಲರೂ ಡಾಕ್ಟರ್ಸ್ ಯಾರನ್ನಾದರೂ ಜಸ್ಟ್ ಹಣಿಗೆನ ಟಚ್ ಮಾಡ್ತಾರೆ, ಇಲ್ಲಿ ಕೂತಿಗೆ ಅಲ್ಲಾರು ಟಚ್ ಮಾಡ್ತಾರೆ. ಸೊ ಅಷ್ಟೇ ನೋಡಿ, ಇದಕ್ಕೆ ಸಿಂಪಲ್ ಪ್ರಾಸೆಸ್ ಇದು ಓಕೆನಾ. ಸೊ ಈ ರೀತಿಲಿ ಇದು ಬಂದ್ಬಿಟ್ಟು ಅಂತಂದರೆ ಔಟ್ ಆಫ್ ದ ಬಾಕ್ಸ್ Android 14 ಬರ್ತೈತಿ ಈ ಮೊಬೈಲು. ಬ್ಯಾಕ್ ಬಂದ್ಬಿಟ್ಟು ಗ್ಲಾಸ್ ಪ್ಯಾಕ್ ಇರುತ್ತೆ. ನಮಗೆ Google Tensor G3 ಈ ಚಿಪ್ಸೆಟ್ಟಿಂದ ಬರ್ತೈತೆ ಅಂತ ಹೇಳ್ಬೋದು. ಸೊ ಇದು ನಮಗೆ ಲೀಕ್ಸ್ ಪಿಕ್ಚರ್ಸ್ ನೋಡ್ಕೋಬೋದು ಯಾವ ಥರ ಐತೆ ಅಂತ ಮೊಬೈಲು. ಸೊ ಬೆಂಕಿ ಅಂತ ಹೇಳ್ಬೋದು ಈ ಫೀಚರ್. ನಿಮ್ಗೆ ಏನಿಸ್ತಂತ ಕೆಳಗೆ ಕಾಮೆಂಟ್ ತಿಳಿಸೋಕೆ ನಾವು ಮರಿಬೇಡಿ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ರೆ ನಥಿಂಗ್ ಫೋನ್ 2 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವಾಗ ಏನಂತಂದರೆ ಲೀಕ್ ಆಗಿದಾವೆ ಅಂತ ಹೇಳ್ಬೋದು ಓಕೆನಾ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಪ್ರೊಸೆಸರ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಇವರೇ ನಮಗೆ ಹೇಳಿದ್ದಾರೆ ಓಕೆನಾ. ಟ್ವಿಟರ್ ಅವರೇ ಪಿಕ್ಚರ್ ಮುಖಾಂತರ ಬಿಟ್ಟವರೇ ಸ್ನ್ಯಾಪ್ಡ್ರಾಗನ್ 8 Gen 1 ಬರ್ತೈತೆ ಅಂತ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು 5000 mAh ಬ್ಯಾಟ್ರಿಯಿಂದ ನಮಗೆ ವೈರ್ಲೆಸ್ ಚಾರ್ಜಿಂಗಿಂದನೂ ಬರ್ತೈತೆ. 120 Hz ರಿಫ್ರೆಶ್ ರೇಟಿಂದ ಬರ್ತೈತೆ ಅಂತ ಹೇಳ್ಬೋದು ಡಿಸ್ಪ್ಲೇ ಓಕೆ. ನಮಗೆ ಮ್ಯಾಕ್ಸಿಮಮ್ ಸ್ಪೆಸಿಫಿಕೇಶನ್ಸ್ ಇವೆ ಓಕೆನಾ. ನಮಗೆ ಬೆಂಕಿ ಇರುತ್ತೆ ಅನ್ಕೋತೀನಿ ಈ ಸಾರಿ ಮಾತ್ರ. ಡಿಸೈನಲ್ಲಿ ಯಾವ ಡಿಸೈನ್ ತಗೊಂಬರ್ತಾರೆ ಅಂತ ಎಲ್ಲರಿಗೂ ಕ್ವಶನ್ ಮಾರ್ಕ್ ಐತೆ. ನನಗೆ ಕಂಪನಿಗೆಲ್ಲ ಎಲ್ಲರಿಗೂ ಕ್ವಶನ್ ಮಾರ್ಕ್ ಐತೆ. ಎಲ್ಲರೂ ಇದಕ್ಕೆ ವೇಟ್ ಮಾಡ್ತಾರೆ ಈ ಮೊಬೈಲ್ಗೋಸ್ಕರ. ಸೊ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೋ ಏನು ಕತೆ ಅಂತ. ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಇನ್ನು ಯಾವಾಗ ಕತೆ ಅಂತ. ಇವ್ರು ಹೇಳಿರ್ಬೇಕಾರೆ ಅಂತಂದರೆ ಜೂನ್ ಎಂಡಿಂಗೆಲ್ಲ ಈ ಮೊಬೈಲ್ನ ಸೇಲ್ ತಗೊಂಬರೋಕ್ಕಂತ ಫುಲ್ಲು ಟ್ರೈ ಮಾಡ್ತಿದ್ದಾರಂತೆ ಓಕೆನಾ. ಇವ್ರು ಟ್ರೈ ಮಾಡ್ತಿದ್ದಾರೆ ಕಂಪಲ್ಸರಿ ಅಂತಂದರೆ ಜೂನ್ ಎಂಡಿಂಗ್ವರೆಗೆಲ್ಲ ಈ ಮೊಬೈಲ್ ಏನು ಬಂದೇ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ನಥಿಂಗ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಮುಂಬೈನಲ್ಲಿ ನಡೆದೈತೆ ಓಕೆನಾ. ಇದು ಬಂದ್ಬಿಟ್ಟು ಏರ್ಪೋರ್ಟ್ನಲ್ಲಿ ಹೊಡೆದೈತೆ ಒಂದು ಇನ್ಸಿಡೆಂಟು. ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಮಧುಲ್ ಅಂತ. ಆ್ಯಪಿಗೆ ಏಜ್ ಬಂದ್ಬಿಟ್ಟು 37 ವರ್ಷ. ಒಂದು ವಾರದಿಂದ ಯುವಕ ಏನಂತಂದ್ರೆ ಮೊಬೈಲ್ ಕಡೆ ಬಿಟ್ಕೊಂಡಿದ್ದಂತೆ ಏರ್ಪೋರ್ಟ್ನಲ್ಲಿ. ಸೊ ಮೊಬೈಲ್ ಅಂತ ತಗೊಳೋದಕ್ಕಾಗಿ ಏನಂತಂದರೆ ಒಳಗಡೆ ಭಾಳಷ್ಟು ಟ್ರೈ ಮಾಡಿದ್ರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಂಗೆ ಅದನ್ನು ಒಳಗಡೆದಕ್ಕೆ ಹೋಗೋಕ್ಕೆ. ಬಟ್ ಯಾರು ಒಳಗಡೆ ಅಲೋ ಮಾಡಿಲ್ಲ. ಅದಕ್ಕಾಗಿ ಅಂತ ಒಳಗಡೆ ಹೋಗ್ಬೇಕಂತೇಳಿ ಒಂದು ಫೇಕ್ ಟಿಕೆಟ್ಗಳನ್ನ ಅಂತಂದರೆ ಜನ್ರೇಟ್ ಮಾಡಿದೆ ಅಂತ ಹೇಳೋದು. ತಯಾರಿಸಿ ಆ್ಯಪೇ ಏನೋ ಬಿಲ್ಡ್ ಮಾಡಿ ಫೇಕ್ ಟಿಕೆಟ್ಗಳನ್ನ
ಒಳಗಡೆ ಜಾಯ್ನ್ ಆಗೋದು ನೋಡಿದಾನೆ ಏರ್ಪೋರ್ಟ್ನಲ್ಲಿ. ಸೊ ಅವಾಗ ಜಾಯ್ನ್ ಆಗಿದ ತಕ್ಷಣ ಅಂತ ಪೊಲೀಸ್ ಇಟ್ಕೊಂಡ್ಬಿಟ್ಟವ್ರೆ ಅಪ್ಪನ. ಓಕೆನಾ, ಆ ಒಂದು ಮೊಬೈಲ್ಗೋಸ್ಕರ ಅಂತಂದರೆ ಫೇಕ್ ಟಿಕೆಟ್ಗಳನ್ನ ಕ್ರಿಯೇಟ್ ಮಾಡಿ ಅಪ್ಪನ ಒಳಗಡೆ ಹೋಗಿದ್ದಾನೆ ಅಂತ ಹೇಳ್ಬೋದು. ಪೊಲೀಸರು ಸಿಕ್ಬಿಟ್ಟವನ. ಇವಾಗ ಆ ಕೇಸ್ನಲ್ಲಿ ಅಂತಂದ್ರೆ ಅಪ್ಪನ 7 ವರ್ಷ ಏನಂತಂದರೆ ಜೈಲು ಶಿಕ್ಷೆ ಅನುಭವಿಸ್ತದ ಅಂತ ಹೇಳ್ಬೋದು. ನೋಡು, ಸಣ್ಣ ಮಾಡಿದ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ. ಓಕೆನಾ, ಈ ರೀತಿಲಿ 7 ವರ್ಷ ಜೈಲು ಶಿಕ್ಷೆ. ಓಕೆ, ನಾವು ಇಂಪಾರ್ಟೆಂಟ್ ವಸ್ತು ಆದರೆ ಫಸ್ಟ್ ಇಂಪಾರ್ಟೆಂಟ್ ಇತ್ತಂದರೆ ಮೊಬೈಲು ರಿಯಲ್ ಟಿಕೆಟ್ ತಗೊಂಡೋಗಿದ್ರೆ ನಡೀತಿತ್ತೇನೋ ಐ ಥಿಂಕು. ಸೊ ಏನು ಕತೆ ಗೊತ್ತಿಲ್ಲ. ಇಷ್ಟು ನಡೆದೈತೆ ಇನ್ಸಿಡೆಂಟು. ನಿಮ್ಗೆ ಏನು ಅನಿಸ್ತಂತ ಈ ಇನ್ಸಿಡೆಂಟ್ ಬಗ್ಗೆ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಮರಿಬೇಡಿ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂದರೆ ಚೆನ್ನೈದಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರ ಅಂತಂದ್ರೆ ಒಂದು ಅಫಿಷಿಯಲ್ ಆಗಿ ವಾಟ್ಸಪ್ ಬೋಟ್ನ ಲಾಂಚ್ ಮಾಡವ್ರೆ ನಿನ್ನೆ. ಸೊ ಇದರಿಂದ ಬೆನಿಫಿಟ್ ಏನು ಬರೋ ಅಂತಂದರೆ, ನೀವು ಈಸಿಯಾಗಿ ಕುಂತಲ್ಲೇ ಮನೆಯಲ್ಲೇ ಕೂತ್ಕೊಂಡು ಮೆಟ್ರೋ ಟಿಕೆಟ್ಸ್ ಅಂತ ಈಸಿಯಾಗಿ ಬುಕ್ ಮಾಡ್ಕೋಬೋದು ಈ ಚಾಟ್ ಬೋಟ್ನಲ್ಲಿ. ಬುಕ್ ಮಾಡಿದ ತಕ್ಷಣ ನೀವು ಅಂತ ಒಂದು QR ಕೋಡ್ ಜನರೇಟ್ ಆಗುತ್ತೋ. ಆ QR ಕೋಡ್ ನೋಡಿಸಿ ನೀವು ಅಂತಂದರೆ ಇದನ್ನು ನೀವು ಮೆಟ್ರೋದಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಬೆಂಕಿ ಅಂತ ನನಗೆ ಅನಿಸ್ತು. ಇದು ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಅವೈಲೇಬಲ್ ಇದ್ರೆ ಸಹ ಚೆನ್ನಾಗಿರುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಸೊ ಸಖತ್ತಾಗೈತೆ. ಓಕೆನಾ, ಸೊ ಬೆಂಕಿ ಅಂತ ನನಗೆ ಅನಿಸ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ, ಮರಿಬೇಡಿ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ChatGPT ನಮ್ಗೆ ಏನು ನೆನಪು ಬರ್ತಿತ್ತು ಇಷ್ಟು ದಿವಸ. ಅಲ್ಲಿ ಸುಮ್ಮನೆ ವೆಬ್ಸೈಟ್ನಾಗ ಹೋಗಿ ChatGPT ಅಂತ ಹೊಡಿಬೇಕು, ಅಲ್ಲಿ ಸರ್ಚ್ ಮಾಡೋಕ್ಕಂತ ತಲೆ ಕೆಡಿಸಿಂತಿದ್ರೆ ಭಾಳ ಜನ. ಇವಾಗ ChatGPT ಸಹ ಅಂತಂದರೆ ಅಪ್ಲಿಕೇಶನ್ ರೂಪದಲ್ಲಿ ಇವಾಗ ಏನು ಅವೈಲೇಬಲ್ ಐತೆ ಅಂತ ಹೇಳ್ಬೋದು. ಪ್ರೆಸೆಂಟ್ ಇವಾಗ ನಮ್ಮ ಇಂಡಿಯಾದಲ್ಲಿ ಏನು ಅವೈಲೇಬಲ್ ಇಲ್ಲ ಇದು. ಸೊ US ನಲ್ಲಿ ಅವೈಲೇಬಲ್ ಐತೆ, ಪ್ರತಿಯೊಂದು ಐಫೋನಿಗೂ ಅವೈಲೇಬಲ್ ಐತೆ ಅಲ್ಲಿ. ಇನ್ನು ಕೆಲವು ದಿನದಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ನೋಡ್ಬೋದು ಪ್ರತಿಯೊಂದು ಐಫೋನ್ಗೂ. ಹಾಗೆ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಎಲ್ಲ ನಾವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಸೊ ಯೂಸ್ ಆಗುತ್ತೆ, ಭಾಳಷ್ಟು ಯೂಸ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಬರುತ್ತೆ ಇನ್ನು ಕೆಲವು ದಿನದಲ್ಲಿ. ಸೊ ಇದು ಬಂದ್ಬಿಟ್ಟು ಬೆಂಕಿ ಅಪ್ಡೇಟ್ ಅಂತ ನನಗೆ ಅನಿಸ್ತು. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮ್ಗೆ ಟ್ವಿಟರ್ನಲ್ಲಿ ಅಂತ ಎಲಾನ್ ಮಸ್ಕ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡವ್ರೆ. ನೀವೇನಾದರೂ ಬ್ಲೂ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಟ್ವಿಟರ್ನಲ್ಲಿ, ಓಕೆನಾ, ನೀವು ಈಸಿಯಾಗಿ 2 hours ಮಿನಿಮಮ್ ಅಂತ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಅದ್ರ ಸೈಜು 8 GB ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ ನಡೆಯಲ್ಲ. ಓಕೆನಾ, ಸೊ ಈ ಲೆವೆಲಲ್ಲಿ ಅಂತಂದರೆ ಈ ಫೀಚರ್ ಅವೈಲೇಬಲ್ ಐತೆ ಈ ಬ್ಲೂ ಸಬ್ಸ್ಕ್ರಿಪ್ಷನ್ ಅವರಿಗೆ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮಗೆ ಮೋಟರೋಲಾ ಎಡ್ಜ್ 40 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಇದು 23ನೇ ತಾರೀಕು ನಮಗೆ ಅಫಿಷಿಯಲ್ ಲಾಂಚ್ ಆಗುತ್ತೆ ಅಂತ ನಮ್ಗೆ ಗೊತ್ತೈತೆ. ಸೊ ಈ ಮೊಬೈಲ್ಸ್ ಬಗ್ಗೆ ನಮಗೆ ಭಾಳಷ್ಟು ಲೀಕ್ಸ್ ಬರ್ತದವೆ. ಈ ಮೊಬೈಲ್ ಬಂದ್ಬಿಟ್ಟು 27,999 ರೂಪಾಯಿಗೆ ಲಾಂಚ್ ಆಗ್ತದೆ ಅಂತ ಭಾಳಷ್ಟು ಫೋಟೋಸ್ ಹೊರಗಡೆ ಬರ್ತಾ ಇದಾವೆ ಫ್ಲಿಪ್ಕಾರ್ಟಲ್ಲಿ ಮೆನ್ಷನ್ ಮಾಡಿರೋ ಥರ. ಬಟ್ ಇದು ಬಂದ್ಬಿಟ್ಟು ಆ ಲೆವೆಲ್ 28,000ಕ್ಕೆ ಲಾಂಚ್ ಆಗುತ್ತಾ ಅಂಬೋದು ನನ್ನ ಡೌಟ್. ಯಾಕಂತಂದರೆ ಇದರಲ್ಲಿರೋ ಫೀಚರ್ಸ್ ಮಾತ್ರ ಮೈಂಡ್ ಬ್ಲೋಯಿಂಗ್ ಅದಾವೆ ನಿಜವಾಗ್ಲೂ. ಇದು MediaTek Dimensity 8020 ಈ ಪ್ರೊಸೆಸರಿಂದ ಬರ್ತೈತೆ. ಓಕೆ, ನಾವು 144 Hz ರಿಫ್ರೆಶ್ ರೇಟಿಂದ. ಹಾಗೆ ಬಂದ್ಬಿಟ್ಟು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು ಇನ್ನು ಭಾಳಷ್ಟು ಇದ್ದಾವೆ ಸ್ಪೆಸಿಫಿಕೇಶನ್ಸ್ ಮಾತ್ರ. ಓಕೆನಾ, ಈ ಲೆವೆಲಲ್ಲಿ IP68 ವಾಟರ್ ರೆಸಿಸ್ಟೆನ್ಸಿಂದ ನಮಗೆ ಮ್ಯಾಕ್ಸಿಮಮ್ ಡಾಲ್ಬಿ ಅಟ್ಮಾಸು ಈ ಥರ ಫೀಚರ್ಸಿಂದ ಬರುತ್ತಾ ಅಂತ ನನಗೆ ಡೌಟು. ಯಾಕಂದರೆ ಇಂಥ ಸ್ಪೆಸಿಫಿಕೇಶನ್ಸ್ ಇಟ್ಕೊಂಡು ಜಸ್ಟ್ 28,000ಕ್ಕೆ ಲಾಂಚ್ ಆಗುತ್ತಾ ಅಂತ ಡೌಟು. ಸೊ ಹೇಳೋಕ್ಕಾಗಲ್ಲ, ಈ ಮೋಟೆಲ್ಲ ಶಾಕ್ ಕೊಟ್ಟರೆ ಕೊಡ್ಬೋದು. ನೋಡಬೇಕು 23ನೇ ತಾರೀಕು ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಏನು ಕತೆ ಅಂತ, ಯಾವ ಲೆವೆಲ್ನಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ. ಅದರಲ್ಲಿ ನಿಮಗೆ ಅಂತಂದರೆ ಎಕ್ಸ್ಚೇಂಜ್ ಆಫರ್ನಲ್ಲಿ 2,000 ನಿಮಗೆ ಕಮ್ಮಿ ಬರುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಮೋಟರೋಲಾ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡೋಣ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಾರ್ಜೋ N53 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಅಫಿಷಿಯಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೈತೆ. ಓಕೆನಾ, ಸ್ಪೆಸಿಫಿಕೇಶನ್ಸ್ ಮಾತ್ರ ಪರವಾಗಿಲ್ಲ, ವ್ಯಾಲ್ಯೂ ಫಾರ್ ಮನಿ ಇದಾವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈ ಮೊಬೈಲಲ್ಲಿ ಬಂದ್ಬಿಟ್ಟು ನಮಗೆ ಅಂತಂದರೆ ಯೂನಿಸೆಕ್ T612 ಈ ಪ್ರೊಸೆಸರಿಂದ ಬರ್ತೈತೆ. ಇದೊಂದು ಮಿಡ್ ರೇಂಜ್ ಪ್ರೊಸೆಸರ್, ನಾರ್ಮಲ್ ಯೂಸ್ ವರ್ಕ್ ಆಗುತ್ತೆ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಎಕ್ಸಾಕ್ಟ್ಲಿ ಅಂತಂದರೆ iPhone 13 Pro Max ಸೇಮ್ ಆ್ಯಸ್ ಇಟ್ ಈಸ್ ಡಿಸೈನ್ ಐತಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಐತೆ. ದೂರದಿಂದ ನೋಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಕಾಣುತ್ತೆ. ಓಕೆನಾ, 2 ಕ್ಯಾಮ್ರಾ ಇರ್ತಾವೆ, ಒಂದು ನಮಗೆ 2 ಲೈಟ್ ಇರುತ್ತೆ. ಸಖತ್ತಾಗೈತೆ. ಓಕೆನಾ, ಹಾಗೆ ಬಂದ್ಬಿಟ್ಟು ಇದರಲ್ಲಿ 5000 mAh ಬ್ಯಾಟರಿ, 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ತೈತೆ. 50 MP ಕ್ಯಾಮ್ರಾದಿಂದ, ಫ್ರಂಟ್ ಬಂದ್ಬಿಟ್ಟು 8 MP ಬರ್ತೈತೆ ಅಂತ ಹೇಳ್ಬೋದು. IPS LCD ಡಿಸ್ಪ್ಲೇ, 90 Hz ರಿಫ್ರೆಶ್ ರೇಟಿಂದ ಬರ್ತೈತೆ. ಓಕೆನಾ, 8,500 ರೇಂಜ್ ಅಂದರೆ ಬೆಂಕಿ ಅಂತ ಹೇಳ್ಬೋದು. ಓಕೆನಾ, ಹಾಗೆ ಈ ರಿಯಲ್ಮಿ ಅವ್ರದ್ದು ಇನ್ನೊಂದು ಮೊಬೈಲ್ ಬರ್ತೈತೆ ರಿಯಲ್ಮಿ C53 ಅಂತ. ಅದು ಸಹ ಅಂತಂದರೆ ಮ್ಯಾಕ್ಸಿಮಮ್ ಇದೇ ಸ್ಪೆಸಿಫಿಕೇಶನ್ಸಿಂದ ಬರುತ್ತೆ. ಅದು ಯಾವ ಪ್ರೈಸ್ ರೇಂಜಲ್ಲಿ ಇರ್ತಾರೆ ಅಂತ ನೋಡ್ಬೇಕೈತೆ. ಓಕೆನಾ, ನೋಡೋಣ ಇನ್ನು ಮುಂದಿನದಲ್ಲಿ ಬರುತ್ತಲ್ಲ ಅವಾಗ ಮಾತಾಡೋಣ ಇದ್ರ ಬಗ್ಗೆ. ಸೊ ಇದು ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ N53 ಈ ಮೊಬೈಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಇವಾಗ ಬಡ್ಜೆಟ್ ರೇಂಜಲ್ಲಿ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಬೇಕಂದರೆ 8,500 ರೇಂಜಲ್ಲಿ ಇದು ಮಾತ್ರ ಒಳ್ಳೆಯ ಮೊಬೈಲ್ ಆಪ್ಷನ್ ಆಗುತ್ತೆ. ಓಕೆನಾ, ಇನ್ನೊಂದು ನಾರ್ಮಲ್ ಯೂಸ್ ಯಾವುದೇ ರೀತಿಯಲ್ಲಿ ಗೇಮ್ಸ್ ನೀವೇ ಅಂತಂದರೆ ಈ ಟೆಂಪರ್ ಏನು ಕ್ಯಾಂಡಿ ಕ್ರಶ್ ಆಡ್ಬೋದ್ಬಿಟ್ಟು ಬೇರೆ ಆಡೋಂಗಿಲ್ಲ, ಅಷ್ಟೇ ಮ್ಯಾಟ್ರ್ ಇದ್ರಲ್ಲಿ. ಓಕೆನಾ, ಸೊ ಇದು ಬಂದ್ಬಿಟ್ಟು ರಿಯಲ್ಮಿ ಕಡೆ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೋನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್ ನಾನು ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.